2025ದಾಗ 10 ಲಕ್ಷಕ್ಕಿಂತ ಹೆಚ್ಚ ಟ್ರ್ಯಾಕ್ಟರ್ಗಳ ಸೋಲ್ಡ್ ಆಗಿದ್ದವು. ಆದ್ರೆ ದೋಸ್ತ, ಒಂದು ಪ್ರಶ್ನೆ, ಬಹಳಷ್ಟು ರೈತರ ರಿಪೀಟೆಡ್ಲಿ ಒಂದು ಮಾಡೆಲ್ನ ಪರ್ಚೇಸ್ ಮಾಡತ್ತಾರ. ಅದು ಯಾವ್ದಂದ್ರೆ ಜಾನ್ ಡೇರ್ ಕಡೆಯಿಂದ ಬರುವಂತ 5210 ಗಿಯರ್ ಪ್ರೋ. ಈ ಗಾಡಿ ಜಾಸ್ತಿ ಪವರ್ ಪ್ರೊಡ್ಯೂಸ್ ಮಾಡ್ತೈತೇನ, ಈ ಗಾಡಿಗೆ ಭಾಳ ಬ್ರ್ಯಾಂಡ್ ವ್ಯಾಲ್ಯೂ ಐತೇನ, ಈ ಗಾಡಿಗೆ ರೀಸೇಲ್ ವ್ಯಾಲ್ಯೂ ಚಲೋ ಸಿಗ್ತೈತೇನ. ಸೊ ಈ ಒಂದು ವಿಡಿಯೋದಾಗ ನಾವು ಇದ್ರ ಬಗ್ಗೆ ಎಲ್ಲಾನು ತಿಳ್ಕೊನು ಅಂತ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡೋನು. ಎಂಡ್ ತಕ ನೋಡ್ರಿ. ಸಪೋಸ್ ಏನಾದ್ರು ಈ ಗಾಡಿ ಬಗ್ಗೆ ನೀವು ತಿಳ್ಕೊರಿದ್ರಿ ಅಂದ್ರೆ ಇನ್ನ ತಕ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. 2025ರಲ್ಲಿ ಜಾನ್ ಡಿಯರ್ ಒಟ್ಟಾರೆ ಆಗಿ 75,000 ಯೂನಿಟ್ಗಳನ್ನು ಸೋಲ್ಡ್ ಮಾಡೈತಿ ಇಂಡಿಯಾದಾಗ. ಕಂಪ್ನಿ ಮಾಡೆಲ್ ವೈಸ್ ನಂಬರ್ಗಳನ್ನ ರಿಲೀಸ್ ಮಾಡಿಲ್ಲ, ಅದಕ್ಕೋಸ್ಕರ ನಮ್ಗೆ ಗೊತ್ತಿಲ್ಲ 5210 ಎಷ್ಟು ಸೋಲ್ಡ್ ಆಗೈತೆ ಅಂತಂದ. ದೋಸ್ತ, 50 HP ಕ್ಯಾಟಗರಿಯಲ್ಲಿ ಬಹಳಷ್ಟು ಡಿಮ್ಯಾಂಡ್ ಐತಿ ಇಂಡಿಯಾದಾಗ. UP ತಗೊಳ್ರಿ, ಮಹಾರಾಷ್ಟ್ರ ತಗೊಳ್ರಿ, ಕರ್ನಾಟಕದಲ್ಲಿ ತಗೊಳ್ರಿ, ಇಲ್ಲಿ 50 HP ಕ್ಯಾಟಗರಿಯ ಮಾಡೆಲ್ಗಳ ಭಾಳ ಮೂವ್ ಆಗ್ತಾವು. ಅದ್ರಾಗ 5210 ಗಿಯರ್ ಪ್ರೋ ಏನೈತಲ್ಲ ದೋಸ್ತ, ಪ್ರೀಮಿಯಂ ಆಗಿರುವಂತ ಒಂದು ಮಾಡೆಲ್ ಅಂತ ನಾವು ಹೇಳ್ಬೋದು. ಅಂದ್ರೆ ಬರೀ ಎಂಟ್ರಿ ಲೆವೆಲ್ 50 HP ಗಾಡಿ ಅಲ್ಲಿ ದೋಸ್ತಿದ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪ್ರೀಮಿಯಂ ಗಾಡಿ ಅಂತ ನಾವು ಇದಕ್ಕೆ ಕರಿಬಹುದು. ಎಂಜಿನ್ ಬಗ್ಗೆ ಮಾತಾಡೋದೈತಂದ್ರೆ ಇದರಲ್ಲಿ 3 ಸಿಲಿಂಡರ್ ಟರ್ಬೋ ಚಾರ್ಜ್ಡ್ ಎಂಜಿನ್ ಐತಿ. 50 HP ಎಟ್ಟ 2100 RPM ದಾಗ ಬರ್ತೈತಿ. ಬ್ಯಾಕಪ್ ಟಾರ್ಕು ಕೂಡ ಸುಮಾರು 38% ನಿಮ್ಗೆ ಇದ್ರಾಗ ಸಿಗ್ತೈತಿ. ಬ್ಯಾಕಪ್ ಟಾರ್ಕ ಯಾಕೆ ಇಂಪಾರ್ಟೆಂಟ್ ಗೊತ್ತೇನ? ಹೆವಿ ಲೋಡ್ ಟ್ರಾಲಿ ನೀವೇನಾದ್ರೂ ಪುಲ್ ಮಾಡ್ತಿದ್ರಿ ಅಥವಾ ಜಕ್ಕೊಂಡು ಹೋಗ್ತಿದ್ರಿ ಅಂದ್ರೆ RPM ಡ್ರಾಪ್ ಆದ್ರೂ ಎಂಜಿನ್ ಸ್ಟಾಲ್ ಆಗೋದಿಲ್ಲ. ದಟ್ ಮೀನ್ಸ್ ಏನ, ಕಡಿಮೆ ಗೇರ್ ಶಿಫ್ಟ್ ಮಾಡಕ್ ಹತ್ತೈತಿ. ಅದ್ರ ಜೊತೆಗೆ ಮೋರ್ ಪುಲ್ಲಿಂಗ್ ಸ್ಟೆಬಿಲಿಟಿ ಸಿಗ್ತೈತಿ ನಿಮ್ಗೆ. ಟರ್ಬೋ ಚಾರ್ಜರ್ ಅಡ್ವಾಂಟೇಜ್ ಏನಂದ್ರ ಬೆಟರ್ ಏರ್ ಕಂಪ್ರೆಷನ್ ಇರ್ತೈತಿ, ಬೆಟರ್ ಕಂಬಷನ್ ಸಿಗ್ತೈತಿ. ಇದರಿಂದ ಮೋರ್ ಪವರ್ ಔಟ್ಪುಟ್ ಸಿಗ್ತೈತಿ. ಫ್ಯೂಲ್ ಎಫಿಷಿಯನ್ಸಿ ಮಾಡರೇಟ್ ಇದಿರ್ತೈತಿ, ಅಂದ್ರೆ ಬಹಳ ಹೆಚ್ಚು ತಗೋಂಗಿಲ್ಲ, ಬಹಳ ಕಡಿಮೆನೂ ತಗೋಂಗಿಲ್ಲ, ಬಟ್ ಸ್ಟೇಬಲ್ ಆಗಿರ್ತೈತಿ. ಹೈ ಟಾರ್ಕ್ ಮಷಿನ್ಗಳು ಏನಿರ್ತಾವಲ್ಲ ಸಾಮಾನ್ಯವಾಗಿ ಒಂದ್ ಸ್ವಲ್ಪ ಹೆಚ್ಚಾಗಿ ಡೀಸೆಲ್ನ ಯೂಸ್ ಮಾಡ್ತಾವು, ಬಟ್ ವರ್ಕ್ ಔಟ್ಪುಟ್ ಜಬರ್ದಸ್ತ್ ಇರ್ತೈತಿ ದೋಸ್ತ. 12 ಫಾರ್ವರ್ಡ್, 4 ರಿವರ್ಸ್ ಗೇರ್ ಸಿಗ್ತಾವು. ಲೋ ಸ್ಪೀಡ್ ಅರೌಂಡ್ 2 km/h ರೇಂಜ್ ತ್ರಾಗ ನೀವು ಸಿಗ್ತೈತಿ. ಪರ್ಫೆಕ್ಟ್ ಫಾರ್ ರೋಟಾವೇಟರ್, ಪ್ಯಾಡಿ ಫೀಲ್ಡ್, ಪ್ರಿಸಿಷನ್ ವರ್ಕ್ ನೀವೇನಾದ್ರೂ ಮಾಡೋರಿದ್ರಂದ್ರೆ ಸ್ಲೋ ಆಗಿ ಗಾಡಿ ಜಬರ್ದಸ್ತ್ ಆಗಿ ವರ್ಕ್ ಮಾಡ್ತೈತಿ. ಹೈ ಸ್ಪೀಡ್ ದಾಗ ಮೆಜಾರಿಟಿ ಆಗಿ 30 km/h ಹೋಗ್ತೈತಿ. ಟ್ರಾನ್ಸ್ಪೋರ್ಟೇಷನ್ ಅಥವಾ ರೋಡ್ ಯೂಸ್ ಏನಾದ್ರು ನೀವು ಯೂಸ್ ಮಾಡೋದು. ಡ್ಯುವೆಲ್ ಕ್ಲಚ್ ಸಿಸ್ಟಮ್ ಐತಿ ಇದ್ರಾಗ. ನೀವೇನಾದ್ರು ರೋಟಾವೇಟರ್ ಯೂಸ್ ಮಾಡತ್ತೀರಿ, ಟ್ರ್ಯಾಕ್ಟರ್ ಸ್ಟಾಪ್ ಆಗೈತಿ, ಆವಾಗ್ಲೂ ಕೂಡ ನಿಮ್ಮ PTO ಕಂಟಿನ್ಯೂಸ್ ಆಗಿ ರನ್ನಿಂಗ್ ದಲ್ಲಿ ಇರ್ತೈತಿ. ಸೊ ಅಲ್ಲಿ ಡ್ಯುವೆಲ್ ಕ್ಲಚ್ ನಿಮ್ಗೆ ಹೆಲ್ಪ್ ಆಗ್ತೈತಿ. ಕಸ್ಟಮ್ ಹೈರಿಂಗ್ ಬಿಸ್ನೆಸ್ ನೀವೇನಾದ್ರೂ ಮಾಡ್ತಿದ್ರಿ, ಈ ಗಾಡಿ ನೀವೇನಾದ್ರೂ ತಗೋದ್ರಿ ಅಂದ್ರೆ ನಿಮ್ಗೆ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಸಿಗತೈತಿ. ಬಿಸ್ನೆಸ್ ಅಂದ್ರೆ ಈ ರಾಶಿ ಮಷಿನ್ಗಳೆಲ್ಲ ಇದ್ದಿರ್ತಾವಲ್ಲ, ಆ ಥರದ ಮಷಿನ್ಗಳನ್ನ ನೀವು ಈ ಗಾಡಿಯಿಂದ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಟ್ರ್ಯಾಕ್ಟರ್ದಾಗ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ದೋಸ್ತ ಹೈಡ್ರಾಲಿಕ್ಸ್ ಮತ್ತು ಲಿಫ್ಟಿಂಗ್ ಕೆಪಾಸಿಟಿ. ಪರ್ಟಿಕ್ಯುಲರ್ಲಿ ಈ ಗಾಡಿಯದ ದೋಸ್ತ 2000 kg ಲಿಫ್ಟಿಂಗ್ ಕೆಪಾಸಿಟಿ ಐತಿ. ಅಂದ್ರೆ 7 feet ರೋಟಾವೇಟರ್ನ ಅಥವಾ MB ಪ್ಲಗ್ನ ಅಥವಾ ಸೀಡ್ ಡ್ರಿಲ್ಲರ್ನ, ಕಲ್ಟಿವೇಟರ್ನ ಆರಾಮಾಗಿ ತಗೊಂಡ ಎಂಜಿನ್ ಮೂವ್ ಆಗ್ತೈತಿ. ಈಸಿಯಾಗಿ ಅವತ್ತನ್ನ ಹ್ಯಾಂಡಲ್ ಕೂಡ ಮಾಡ್ತೈತಿ. ಇದ್ರಾಗ ADDCನೂ ಸಿಗ್ತೈತಿ, ಅಂದ್ರೆ ಆಟೋಮೆಟಿಕ್ ಡೆಪ್ತ್ ಆ್ಯಂಡ್ ಡ್ರಾಪ್ ಕಂಟ್ರೋಲ್ ಅಂತ ನಾವು ಇದನ್ನ ಕರಿತೇವೆ. ಸೊ ನಿಮ್ಮ ಹೊಲ ಏನಾದರೂ ತಗ್ಗ ದಿನ್ನಿ ಎಲ್ಲ ಐತೆ ಅಂತ ಇಟ್ಕೋರಿ, ಆಟೋಮೆಟಿಕ್ಲಿ ಹಿಂದಿರುವಂಥ ಇಂಪ್ಲಿಮೆಂಟ್ನ ಅಡ್ಜಸ್ಟ್ ಮಾಡ್ಕೊಂಡ ಗಾಡಿ ಮೂವ್ ಆಗ್ತಿರ್ತೈತಿ. ಸೊ ಅಲ್ಲಿ ಈ ADDC ಜಬರ್ದಸ್ತಾಗಿ ವರ್ಕ್ ಮಾಡ್ತೈತಿ. ಇದರಿಂದ ಏನಾಗ್ತೈತಿ ಅಂದ್ರೆ ಬೆಟರ್ ಫ್ಯೂಲ್ ಎಫಿಷಿಯನ್ಸಿ ಸಿಗ್ತೈತಿ. ಅನ್ಇವನ್ ನಿಮ್ದು ಏನಾದರೂ ತಗ್ಗ ದಿನ್ನಿ ಹೊಲ ಇದ್ರೂ ಕೂಡ ಈವನ್ ಅಂದ್ರೆ ಒಂದೇ ಲೆವೆಲ್ಗಾಗಿ ನಿಮ್ಮ ಸಾಯಿಲ್ನ ಪ್ರಿಪೇರ್ ಮಾಡ್ತೈತಿ. ಆಪರೇಟರ್ಗೆ ಹೆಚ್ಚು ಸ್ಟ್ರೆಸ್ ಇರಂಗಿಲ್ಲ. ಇದ್ರಾಗ 540 at 2100 RPM ದಾಗೂ ಸಿಗ್ತೈತಿ. ಎಕಾನಮಿ ಅಂತ ಒಂದು ಬರ್ತೈತಿ. 540E at 1600 RPM ದಾಗೂ ಕೂಡ ಬರ್ತೈತಿ. ಸೊ ಎಕಾನಮಿ PTO ಜಾಸ್ತಿ ಯಾವಾಗ ಯೂಸ್ ಆಗ್ತೈತಿ ಅಂದ್ರೆ ದೋಸ್ತ, ನಿಮ್ದು ಹಿಂದ ದೊಡ್ಡದ ಇಂಪ್ಲಿಮೆಂಟ್ ಯಾವ್ದು ಇಲ್ಲ, ದೊಡ್ಡದ ರೋಟಾವೇಟರ್ ಹಾಕಿಲ್ಲ, ಸಣ್ಣದ ಯಾವ್ದಾದ್ರು ಲೈಟ್ ಆಗೈತಿ ಅಥವಾ ನೀವು ಸ್ಪ್ರೇ ಮಾಡತ್ತೀರಿ. ಸೊ ಅಲ್ಲೆಲ್ಲ ಎಕಾನಮಿ PTO ಜಬರ್ದಸ್ತ್ ಆಗಿ ವರ್ಕ್ ಆಗ್ತೈತಿ, ಮತ್ತೆ ನಿಮ್ ಫ್ಯೂಲ್ ಕೂಡ ಅಲ್ಲಿ ಸೇವ್ ಮಾಡ್ತೈತಿ ಅದ. ಸೊ ಮೋಸ್ಟ್ ಇಂಪಾರ್ಟೆಂಟ್ ದೋಸ್ತ, ಟ್ರ್ಯಾಕ್ಟರ್ ಎಂಜಿನ್ ದ ಬಿಲ್ಡ್ ಕ್ವಾಲಿಟಿ ಮತ್ತು ಡ್ಯೂರೇಬಿಲಿಟಿ ಬಗ್ಗೆ ನಾವು ಮಾತಾಡಕಬೇಕು. ಪರ್ಟಿಕ್ಯುಲರ್ಲಿ ಈ ಮಾಡೆಲ್ ದ ವೇಟ್ ಬಗ್ಗೆ ನೀವೇನಾದ್ರೂ ಮಾತಾಡೋದೈತೆ ದೋಸ್ತ, 2 wheel ಡ್ರೈವ್ ಮಾಡೆಲ್ ನೀವೇನಾದ್ರೂ ತಗೊಂತೀರಿ ಅಂದ್ರೆ ಆಲ್ಮೋಸ್ಟ್ 2.1 ton ಬರ್ತೈತಿ.
4 wheel ಡ್ರೈವ್ ನೋಡಿದ್ರೆ ಅಂದ್ರೆ 2.4 ಟನ್ ಇದ್ದಿರ್. ಸೊ ಹೆವಿ ಟ್ರ್ಯಾಕ್ಟರ್ ಅಂದ್ರ ಬಹಳಷ್ಟು ಟ್ರಾಕ್ಷನ್ ಸಿಗ್ತೈತಿ. ನಿಮ್ಗೆ ಬಹಳಷ್ಟು ಟ್ರಾಕ್ಷನ್ ಸಿಕ್ತಂದ್ರ ನಿಮ್ಮ ಟೈರ್ ಸ್ಲಿಪ್ ಆಗೋದ ಉಳಿತೈತಿ. ಟೈರ್ ಸ್ಲಿಪ್ ಆಗ್ಲಿಲ್ಲ ಅಂದ್ರೆ ನಿಮ್ದ ಪವರ್ಫುಲ್ ಎಷ್ಟ ಹಿಂದ್ ಲೋಡ್ ಹಾಕಿದ್ರು ಕೂಡ ಜಕ್ಕೊಂಡ್ ಹೋಗುವಂತ ಚಾನ್ಸಸ್ ಇರ್ತದೆ. ಇದ್ರಾಗ ಆಯಿಲ್ ಇಮರ್ಸಿಬಲ್ ಡಿಸ್ಕ್ ಬ್ರೇಕ್ ಬರ್ತಾವು. ಲಾಂಗ್ ಲೈಫ್, ಲೆಸ್ ಮೇಂಟೆನೆನ್ಸ್, ತಲೆ ಕೆಡೋದಿಲ್ಲ. 68 ಲೀಟರ್ದ ಫ್ಯೂಲ್ ಟ್ಯಾಂಕ್ ಬರ್ತೈತಿ. ಸಪೋಸ್ ಏನಾದ್ರು ಬೆಳಗ್ಗೆ ನೀವು ಫಿಲ್ ಮಾಡಿದ್ರಿ ಅಂದ್ರೆ ಪೂರಾ ದಿನ ವರ್ಕ್ ಮಾಡಿದ್ರು ನಿಮ್ಮ ಟ್ಯಾಂಕ್ ಖಾಲಿ ಆಗೋದಿಲ್ಲ. ಇದ್ರಾಗ ಒಂದು ಚಲೋ ಇತ್ತಂದ್ರೆ ಇನ್ನೊಂದು ಯಾವ್ದಾರೆ ಡ್ರಾಬ್ಯಾಕ್ಗಳು ಕೂಡ ಇರ್ತಾವೆ. ಈ ಮಾಡೆಲ್ದಾಗೂ ಕೂಡ ಡ್ರಾಬ್ಯಾಕ್ಗಳು ಇದಾವೆ. ಹಾನೆಸ್ಟ್ ಆಗಿ ಹೇಳೋದೈತಂದ್ರ ರೊಕ್ಕ ಭಾಳ ತಗೋತೈತಿ. ಪ್ರೈಸ್ ಏನಂದ್ರ ಸ್ಲೈಟ್ಲಿ ಪ್ರೀಮಿಯಂ ಐತಿ. ಬೇರೆ ಟ್ರ್ಯಾಕ್ಟರ್ ಬ್ರ್ಯಾಂಡ್ಗಳಿಗಿಂತ ಜಾಸ್ತಿ ಇದಕ್ಕೆ ನೀವು ಪೇ ಮಾಡ್ಬೇಕಾಗ್ತೈತಿ. ಇನ್ನ ನೆಕ್ಸ್ಟ್ ದೊಡ್ಡ ತಲೆನೋವು ಒಬ್ಬ ರೈತರಿಗಂದ್ರ ಏನಾರೇ ಮೇಂಟೆನೆನ್ಸ್ ಖರ್ಚು ಬತ್ತಂದ್ರೆ ಸ್ಪೇರ್ ಪಾರ್ಟ್ಸ್ ದುಡ್ಡು ದೋಸ್ತ. ಅದು ಕೂಡ ಇಲ್ಲಿ ಕಂಪೇರಿಟಿವ್ಲಿ ಮಹೇಂದ್ರ ಕಂಪೇರ್ ಮಾಡ್ತಂದ್ರೆ ಇಲ್ಲಿ ತುಟ್ಟೆ ನಿಮಗೆ ಸಿಗ್ತಾವು. ಮತ್ತೊಂದು ಹೇಳೋದೈತಂದ್ರ ಮೈಲೇಜ್ ಬಗ್ಗೆ ನಮ್ಮ ರೈತರು ಬಹಳ ತಲೆ ಕೆಡಿಸ್ಕೊತಿರ್ತಾರು. ಸೊ ಇಲ್ಲಿ ಅದು ಡ್ರಾಪ್ ಐತಿ ದೋಸ್ತ. ನೀವು ನಾರ್ಮಲಿ ಬೇರೆ ಗಾಡಿಗಳು ಕಂಪೇರ್ ಮಾಡ್ತಂದ್ರೆ ಇದ್ರಾಗ ಮೈಲೇಜ್ ಎಫಿಷಿಯನ್ಸಿನೂ ಕೂಡ ಬರೋದಿಲ್ಲ ಅಷ್ಟ. ಬಟ್ ಇದ್ರ ಸ್ಟ್ರಾಂಗ್ ಪಾಯಿಂಟ್ಗಳು ಇದಾವು. ಏನಂದ್ರೆ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಭಾಳ ಚಲೋ ಸಿಗ್ತೈತಿ. ಬ್ರ್ಯಾಂಡ್ ವ್ಯಾಲ್ಯೂ ಐತಿ ಅದಕ್ಕೋಸ್ಕರ. ಸೊ ಬ್ರ್ಯಾಂಡ್ದ ರಿಲಯಬಿಲಿಟಿ ಐತಿ. ನೀವು ಒಂದ್ಸರ್ತಿ ಗಾಡಿ ತಗೊಂಡ್ರಿಂದ ಅಷ್ಟೊಂದು ಈಸಿಯಾಗಿ ಮೇಂಟೆನೆನ್ಸ್ಗೆ ಇದು ಬರೋದಿಲ್ಲ. ರಿಲಯಬಲ್ ಗಾಡಿ ಅಂತಾನೆ ನಾವು ಇದನ್ನ ಕರಿಬಹುದು. ಒಂದೆರಡಿಗೆ ಏನಾದ್ರು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅಂದ್ರೆ ಜಬರ್ದಸ್ತ್ ಆಗಿ ಬರುವಂತ ಒಂದು ಎಂಜಿನ್ ಅಂತಾನೆ. ಸೊ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ದೋಸ್ತ, ಯಾರಿಗೆ ಈ ಗಾಡಿ ಹೇಳಿ ಮಾಡಿಸೈತಿ ಅಂತಂದ. ಬಹಳ ಹೆವಿ ಕೆಲಸ ಮಾಡ್ತೀರಿ ಅಂದ್ರೆ ಈ ಶುಗರ್ ಕೈನೆಲ್ಲ ಜಕ್ಕೊಂಡು ಹೋಗುವಂತ ಟ್ರಾಲಿ ಅಟ್ಯಾಚ್ ಮಾಡೋರ್ದಿರಿ, ಅಥವಾ ಈ ಮರಳ ಬ್ರಿಕ್ಸ್ ಇಂಥವೆಲ್ಲದನ್ನು ತಗೊಂಡ್ ಬರುವಂತ ಟ್ರಾಲಿ ಅಟ್ಯಾಚ್ ಮಾಡೋರ್ದಿರಿ, ಹೆವಿ ಲೋಡರ್ಗಳನ್ನ ಅಟ್ಯಾಚ್ ಮಾಡೋರಿದ್ರಿಂದ ಈ ಗಾಡಿನ ನೀವು ಪರ್ಚೇಸ್ ಮಾಡಬಹುದು. ಜಬರ್ದಸ್ತ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತೈತಿ. ಸಪೋಸ್ ಏನಾದ್ರೂ ಕಸ್ಟಮ್ ಹೈರಿಂಗ್ ಬಿಸ್ನೆಸ್ ಅಂತ ನಾವು ಕರಿತೀವಿ ದೋಸ್ತ. ಸೊ ಅದ್ರಾಗ ಬಹಳಷ್ಟು ತರದ ಇಂಪ್ಲಿಮೆಂಟ್ಗಳನ್ನ ಹಾಕಿ ಹೆವಿ ಕೆಲಸ ಮಾಡ್ತಿರ್ತಾರೋ. ಅಂಥದ್ದೇನಾದ್ರೂ ನೀವು ಮಾಡೋ ಪ್ಲಾನ್ ಇದ್ದಾಗಿದ್ರೆ ಅಂದ್ರೆ ನಿಮ್ಗೆ ಈ ಗಾಡಿ ಬೆಸ್ಟ್ ದೋಸ್ತ. ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಇನ್ನ ಯಾರು ಇದಕ್ಕೆ ಪರ್ಚೇಸ್ ಮಾಡಕ್ ಹೋಗ್ಬಾರ್ದು. ಒಂದ ದೋಸ್ತ, ನಿಮ್ಮ ಹತ್ರ ಹೊಲ ಬಹಳ ಕಡಿಮೆ ಐತಿ, ಬರೀ ಅದೇ ಹೊಲಕ್ಕೋಸ್ಕರನ ನೀವು ಒಂದು ಮಾಡೆಲ್ ನೋಡ್ತಿದ್ರಿ ಅಂದ್ರೆ ನೀವು ಈ ಗಾಡಿನ ಪರ್ಚೇಸ್ ಮಾಡಕ ಹೋಗ್ಬೇಡ್ರಿ. ಈ ಗಾಡಿ 2-3 ಎಕರೆ ಕಷ್ಟ ಅಲ್ಲ, ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಕ್ಕೆ ಐತಿ. ಸೊ ನೀವು ಯಾಕೆ ತಗೋಕ್ ಹೋಗ್ತೀರಿ? ಹೈ ಕಾಸ್ಟ್ ಐತಿ, ಜೊತೆಗೆ ಇದ್ರ ಮೇಂಟೆನೆನ್ಸ್, ಇದ್ರದ ಮೈಲೇಜ್ ಅದು ಕೂಡ ಒಂದು ಸ್ವಲ್ಪ ಕಡಿಮೆ ಐತಿ. ನಿಮ್ಗೆ ಇದು ಸೂಟ್ ಆಗಂಗಿಲ್ಲ. ಸಪೋಸ್ ಏನಾದ್ರು ನಿಮ್ ಬಜೆಟ್ ಬಹಳ ಟೈಟ್ ಐತಿ ಅಂದ್ರೂ ಕೂಡ ಕಡಿಮೆ ಬಜೆಟ್ದಾಗ ಜಬರ್ದಸ್ತ ನಿಮಗೆ ಸೂಟ್ ಆಗುವಂತ ಇನ್ನ ಭಾಳ ಮಾಡೆಲ್ಗಳಿದಾವು. ಅದನ್ನು ಕೂಡ ನೀವು ನೋಡಬಹುದು. ಇದ ಸ್ಲೈಟ್ಲಿ ಅಪ್ಪರ್ ಏಡ್ಜ್ ದಾಗಿರುವಂತ ಒಂದು ಮಾಡೆಲ್ 5210 ಗೇರ್ ಫ್ರೋ ಟ್ರ್ಯಾಕ್ಟರ್. ಅಂದ್ರೆ ಬರೀ ಮಷಿನ್ ಮಾತ್ರ ಅಲ್ಲ, ಕೆಲವೊಮ್ಮೆ ರೈತರ ಬ್ಯಾಕ್ ಬೋನ್ ಆಗಿ ಕೂಡ ಇದು ವರ್ಕ್ ಮಾಡ್ತೈತಿ. ಜಾಯಿಂಟ್ ಡಿಯರ್ ಕಡೆಯಿಂದ ಬರುವಂತ 5210 ಗೇರ್ ಪ್ರೋ ಏನೈತಲ್ಲ, 50 HP ಬರುವಂತ ಪ್ರೀಮಿಯಂ ಕ್ಯಾಟಗರಿಯ ಟ್ರ್ಯಾಕ್ಟರ್ಗಳಲ್ಲಿ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತ ನಾವು ಇದನ್ನ ಕರಿಬಹುದು. ಜಾನ್ ಡಿಯರ್ 2025ದಲ್ಲಿ ಜಬರ್ದಸ್ತ್ ಆದಂತ ಗ್ರೋತ್ ಕೂಡ ತೋರಿಸೈತಿ ಇಂಡಿಯನ್ ಮಾರ್ಕೆಟ್ದಾಗ. ನಿಮ್ಮ ನೀಡ್ ಏನೈತಿ, ಪ್ಲಸ್ ನಿಮ್ ಬಜೆಟ್ ಏನೈತಿ, ಮತ್ತ ಲಾಂಗ್ ಟರ್ಮ್ ದಾಗ ನಿಮ್ದು ಗೋಲ್ ಏನೈತಿ, ಪರ್ಟಿಕ್ಯುಲರ್ಲಿ ಆ ಮಾಡೆಲ್ ನ ತಗೊಂಡ ಈ ಮೂರನ್ನು ಕಂಬೈನ್ ಮಾಡಿ ನೋಡ್ರಿ. ಸಪೋಸ್ ಏನಾದ್ರು ಈ ಗಾಡಿ ಜೊತೆಗೆ ನಿಮ್ಮ ಒಂದು ಅನಿಸಿಕೆ ಹೊಂದಾಣಿಕೆ ಆಯ್ತಂದ್ರೆ ಡೆಫಿನೆಟ್ಲಿ ನೀವು ಈ ಗಾಡಿನ ಪರ್ಚೇಸ್ ಮಾಡಬಹುದು. ಸೊ ಒಳ್ಳೆ ಗಾಡಿ ಐತಿ, ಬಟ್ ಸ್ಲೈಟ್ಲಿ ಪ್ರೀಮಿಯಂ ಐತಿ. ಸೊ ಡಿಸಿಷನ್ ನಿಮ್ಮ ಮೇಲೆ ಐತಿ ದೋಸ್ತ. ಸಪೋಸ್ ನೀವು ಪರ್ಚೇಸ್ ಮಾಡಿದ್ರಿ ಅಂದ್ರೆ ನಿಮಗೆ ಹೆಂಗೆ ಅನಿಸ್ತೈತಿ, ಇನ್ನು ಪರ್ಚೇಸ್ ಮಾಡೋರು ಇದ್ರಿ ಅಂದ್ರೆ ನಿಮ್ಮ ಅನಿಸಿಕೆ ಏನೈತಿ ಅನ್ನೋದನ್ನ ಕಮೆಂಟ್ದಾಗ ಮರಿಲ್ದ ತಿಳಿಸೋಗ್ರಿ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದೆ ಅಂದ್ರೆ ಸಂಬೇರ್ ಎಲ್ಲರೇ ಒಂದು ಸ್ವಲ್ಪ ಚಲೋ ಅನ್ಸಿರ್ಬೋದು. ಹಂಗೆಲ್ಲರ ಅನಿಸ್ತಂದ ಮರಿದ ಸಬ್ಸ್ಕ್ರೈಬ್ ಮಾಡು, ಲೈಕ್ ಮಾಡು, ಕಮೆಂಟ್ ಅಂತೂ ಮಾಡಿ ಹೋಗಿ ದೋಸ್ತ. ನೆಕ್ಸ್ಟ್ ಯಾವ ಮಾಡೆಲ್ ಬಗ್ಗೆ ನಾವು ವಿಡಿಯೋ ಮಾಡೋಣ ಅಂತಂದ. ಸೊ ಸಿಗ್ತಾನೆ ಮತ್ತೊಂದು ವಿಡಿಯೋದಾಗ. ಅಲ್ಲಿ ತನಕ ನಮಸ್ತೆ.